ಗಿಲ್ಲಿ ಸಿಲ್ಲಿ ಅಂದಿರೋದು ಅದಕ್ಕೆ. ಅವನು ನನಗೆ ಸ್ಟಾರ್ಟಿಂಗ್ ಇಂದ ನೋಡಿದಾಗ ಇವನು ಎಲ್ಲದಕ್ಕೂ ಹಿಂಗೆ ಮಾಡ್ತಾನೆ, ಏನ್ ಹೇಳಿದ್ರೆ ಅಂತ ನಾನು ತಗೊಳ್ತಾ ಇದ್ದೆ, ಬಿಟ್ಬಿಡ್ತಿದ್ದೆ. ಸಮಟೈಮ್ಸ್ ಜಗಳ ಆಗಿದೆ, 1 hour ಎಲ್ಲ ಜಗಳ ಆಗಿದೆ, ಅದು ಟೆಲಿಕಾಸ್ಟ್ ಆಗಿಲ್ಲ. ಅಂದ್ರೆ ಅವ್ನು ಏನ್ ಮಾಡ್ತಾನೆ, ಅದೊಂದು ಸ್ಟ್ರಾಟಜಿ. ಬಂದು 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 ಕೆತ್ಕಿ ಕೆತ್ಕಿ ಇರಿಟೇಟ್ ಮಾಡಿ, ನಾವು ಏನಾದ್ರು ತಪ್ಪು ಮಾಡ್ಲಿ, ಅವನ್ ಹೀರೋ ಆಗ್ಬಿಡೋಣ, ಇವ್ರನ್ನ ಕೆಟ್ಟವರೇ ಮಾಡ್ಬಿಡೋಣ ಅನ್ನೋದೊಂದು ಅವ್ನ ಸ್ಟ್ರಾಟಜಿ. ಸೊ ನಾನು ಅಷ್ಟೊಂದು ಟ್ರಿಗರ್ ಆಗ್ತಾ ಇರ್ಲಿಲ್ಲ. ಆಕ್ಚುಲಿ ಅಶ್ವಿನಿ ಅವರು ತುಂಬಾ ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾರೆ. ನಾನು ಕೋಪದ ಬರದಲ್ಲಿ ಪಾಪ ಏನೇನೋ ಮಾತಾಡ್ಬಿಡ್ತಾರೆ, ನಾನು ಹಂಗಿಲ್ಲ, ಸ್ವಲ್ಪ ಕಂಟ್ರೋಲ್ಡ್ ಆಗೇ ಇರ್ತಿದ್ದೆ. ಕಾಮಿಡಿ ಮಾಡ್ಬಿಡ್ತಿದ್ದ. ಹೌದು, ನೀನೇನ್ ಆಂಕರಿಂಗು ಮಾಡ್ತಾ ಇದೀಯ, ನಾನ್ ಹೀರೋಯಿನ್ ಅಂದ್ರೆ ನಿನ್ಯಾರು ನೋಡೋರು. ಸೊ ಅವನಿಗೆ ಆ ಸ್ಪಾಂಟೇನಿಯಸ್ ಆಗಿರ್ತಿತ್ತು. ಅಲ್ಲಿ ನಮ್ಗೇನ್ ನಗು ಬರ್ತಾ ಇರ್ಲಿಲ್ಲ. ಆಚೆ ಬಂದ್ಮೇಲೆ ನಮಗೆ ಅಯ್ಯೋ ಇದೆಲ್ಲ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದಾರ ಜನ ಅಂತ. ಅವ್ನು ತುಂಬಾ ಅವ್ನ ಟೈಮಿಂಗ್ ಚೆನ್ನಾಗಿದೆ, ತುಂಬಾ ಸ್ಪಾಂಟೇನಿಯಸ್ ಆಗಿ ಏನೋ ಕೊಡ್ತಾನೆ, ಅದು ಚೆನ್ನಾಗಿದೆ. ಕೆಲವೊಂದು ಬೇರೆದೆಲ್ಲ ಅಲ್ಲಿ ಕೆಲವೊಂದೆಲ್ಲ ನಾನು ನಗ್ತಾ ಇದ್ದೆ. ರಘು ಅವ್ರನ್ನ ರೇಗಿಸಿದ್ದು ಮತ್ತೊಂದು ಎಲ್ಲ. ಅವ್ನ ಕಾಮಿಡಿ ಅದೇ, ನನಗಂತೂ ಇನ್ನೂ ತುಂಬಾ ರೇಗಿಸ್ತಾನೆ ಇದ್ದ. ಜಾನು ಹೋಗು ಬಾ ಅನ್ನೋದು, ಹೋಗೆ ಬಾರೆ ಅನ್ನೋದು ಎಲ್ಲ ಮಾಡ್ತಾ ಇದ್ದ. ಕಾಫಿ ಪುಡಿ ಕಳ್ಳಿ ಅಂತ ಅವನು ಅದೇ ಜಾಸ್ತಿ ಮಾಡ್ತಾ ಇದ್ದ. ಇರಿಟೇಷನ್ನು ಆಗಿದೆ. ಬಟ್ ಅದ್ರ ಆಚೆಗೆ ನಾವು ನಕ್ಕಿದ್ದೀವಿ ಗಿಲ್ಲಿಯಿಂದ. ಹಂಗೇನು ಅದೇನು ಸುಳ್ಳಲ್ಲ. ಬಟ್ ಓವರ್ ಮಾಡಿದಾಗ ಒಳಗಡೆ ಜಗಳ ಆಗಿದೆ, ಅದು ಆಚೆ ಕಡೆ ಜನ ಗೊತ್ತಾಗಲ್ಲ ಅಷ್ಟೇ.